ಹಲೋ 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 ಎಲ್ರಿಗೂ ಶುಭ ಸಂಜೆಗೂ ಸ್ವಾಗತ. ಜಾನಪದದಲ್ಲಿ ಒಂಥರ ಹೆಸರುವಾಸಿಯಾದಂತಹ ಕಲೆ ಅಂತಂದರೆ ಡೊಳ್ಳು ಕುಣಿತ. ಈ ಜಾನಪದ ಕಲೆಯನ್ನು ಯಾರು ಕಂಡುಹಿಡಿದಾರೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಈ ಒಂದು ಕಲೆ ಗಂಡು ಮೆಟ್ಟಿದ ಕಲೆ ಅಂತ ತುಂಬ ಹೆಸರುವಾಸಿಯಾಗಿದೆ. ಈ ಕಲೆಗೆ ಪುರಾತನ ಇತಿಹಾಸ ಇದೆ. ಇವಾಗ ನಿಮ್ಮ ಮುಂದೆ ಡೊಳ್ಳು ಕುಣಿತದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ವಾಗತ ನೀಡುತ್ತಿರುವಂಥವರು ವಿಜಯ್ ಕುಮಾರ್ ಹಾಗೂ ತಂಡದವರು. ಇವರ ತಂಡದ ಹೆಸರು ಕಾವೇರಿ ತಂಡ. ಇವರು ಮೂಲತಃ ದೊಡ್ಡಬಳ್ಳಾಪುರದ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು. ಇವರೆಲ್ಲ ಮೊದಲು NSS ವಿದ್ಯಾರ್ಥಿಗಳಾಗಿದ್ದು ಡೊಳ್ಳು ಕುಣಿತವನ್ನು ಹಾಬಿ ಅಂತ ಪ್ರಾಕ್ಟೀಸ್ ಮಾಡಿದ್ದಾರೆ. ಈ ಕಳೆದ 1 ವರ್ಷಗಳಿಂದ ಅವರು ಡೊಳ್ಳು ಕುಣಿತ ಅಭ್ಯಾಸವನ್ನು ಮಾಡ್ತಾ ಇದ್ದು ಹಲವಾರು ಕಾಂಪಿಟೇಷನ್ಸ್ಗಳಲ್ಲಿ ಭಾಗವಹಿಸಿದ್ದಾರೆ. ಬೆಳಗಾವಿ, ಹುಬ್ಳಿ, ಧಾರವಾಡ, ಬಿಜಾಪುರ, ಗುಲ್ಬರ್ಗ, ಮಳವಳ್ಳಿ ಹೀಗೆ ಹಲವಾರು ಡಿಸ್ಟ್ರಿಕ್ಟ್ಗಳಲ್ಲಿ ಭಾಗವಹಿಸಿ ಅಲ್ಲೆಲ್ಲ ಹೆಸರುವಾಸಿಯಾಗಿದೆ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ನೀಡಿಬಿಟ್ಟು ಮೊದಲನೇ ಸ್ಥಾನವನ್ನು ಗಳಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ 26th ರಿಪಬ್ಲಿಕ್ ಡೇ ಆನಿವರ್ಸರಿಯಲ್ಲಿ ಭಾಗವಹಿಸಿ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ ಅಲ್ಲಿ 3rd ಪ್ಲೇಸ್ ಗೆದ್ದಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ವೇದಿಕೆ ಮೇಲೆ ವಿಜಯ್ ಕುಮಾರ್ ಹಾಗೂ ತಂಡದವರು, ಕಾವೇರಿ ತಂಡ, ದೊಡ್ಡಬಳ್ಳಾಪುರ.
ವೀಕ್ಷಕರೇ ದಯವಿಟ್ಟು ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ಕೊಳ್ತೀನಿ. ಇದು ನೋಡೋದಕ್ಕೆ ಸುಲಭ, ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಮೊದಲೇ ಹೇಳಿದ್ದೆ, ಇವರೆಲ್ಲ NSS ವಿದ್ಯಾರ್ಥಿಗಳು, ನಮ್ಮ JD ಸದಸ್ಯರು. ಈ ಒಂದು ಅಭ್ಯಾಸವನ್ನ ಕಳೆದ 1 ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಎಲ್ಲ ಏನು ಸ್ಟೇಜಸ್ ಅಂತ ಏನಿದೆ ಇವೆಲ್ಲ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ದಯವಿಟ್ಟು ತಾವೆಲ್ಲ ಚಪ್ಪಾಳೆ ಹೊಡೋದ್ರ ಮೂಲಕ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ.
ಧನ್ಯವಾದಗಳು ವಿನಯ್ ಕುಮಾರ್ ಹಾಗೂ ತಂಡದವರಿಂದ. ಸ್ನೇಹಿತರೆ, ನಾನು ಆಗಲೇ ಹೇಳಿದ್ದೆ, ಈ ಡೊಳ್ಳು ಕುಣಿತ ಅನ್ನೋದೇನಿದೆ ಅದು ಸಿಕ್ಕಾಪಟ್ಟೆ ಹಳೆಯ ಒಂದು ಜಾನಪದ ಕಲೆ. ಇದು ಗಂಡು ಮೆಟ್ಟಿದ ಕಲೆ ಅಂತ ಪ್ರಸಿದ್ಧಿಯಾಗಿದೆ. ಈ ಕಲೆಗೆ ದೇಶದಾದ್ಯಂತ ಹೆಸರಿದೆ. ಸ್ನೇಹಿತರೆ, ಈಗ ಪರ್ಫಾರ್ಮೆನ್ಸ್ ನೀಡಿದಂತಹ ಎಲ್ಲ ಕಲಾವಿದರೇನಿದ್ದಾರೆ ಅವರು ದೊಡ್ಡಬಳ್ಳಾಪುರದ ಕಾಲೇಜ್ ಸ್ಟೂಡೆಂಟ್ಸು. ಇವ್ರು ಯಾರು ಪ್ರೊಫೆಷನಲ್ಸ್ ಅಲ್ಲ, ಇವರು ಹಾಬಿಗೋಸ್ಕರ ಸ್ಟಾರ್ಟ್ ಮಾಡಿದವರು. ಬೇರೆ ಬೇರೆ ಫಾರ್ಮೇಷನ್ಸ್ ಎಲ್ಲ ಮಾಡಿ ತೋರಿಸಿದ್ರು. ಇವರಿಗೆ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮೊದಲನೇ ಪ್ರೈಸ್ ಕೂಡ ಗೆದ್ದಿದ್ರು. ಅವರಿಗೆ ಇನ್ನೊಂದ್ಸರಿ ಚಪ್ಪಾಳೆ ಹೊಡೆದ್ರ ಮೂಲಕ ಧನ್ಯವಾದಗಳನ್ನ ಕೋರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಎವ್ರಿವನ್. ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೆ ಯುಗೆ. ತಾತ್ಪರ್ಯ: ಸಾಧುಗಳ ಸಂರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ, ಧರ್ಮ ಸಂಸ್ಥಾಪನೆಗೋಸ್ಕರ ಯುಗ ಯುಗಗಳೇ ಕಳೆಯಲಿ, ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತುಗಳಿವು. ಶುಭ ಸಂಜೆ, ಎಲ್ಲರಿಗೂ ನಮಸ್ಕಾರ. ಜನಧಾರೆ ಹಾಗೂ ಇಗ್ನೈಟರ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿರುವ ಕಲ್ಚರಲ್ ಪ್ರೋಗ್ರಾಮ್ಸ್ ಫಾರ್ ವಾಟರ್ ರೈಟ್ಸ್ ಸಾಂಸ್ಕೃತಿಕ ರಸಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ, ಪೋಷಕ ವರ್ಗದವರಿಗೂ ಹಾಗೂ ಸಂಸ್ಥೆಯ ಸದಸ್ಯರುಗಳಿಗೂ ಹಾಗೂ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ, ಎಲ್ಲ ಮೀಡಿಯಾ ಪರ್ಸನ್ಸ್ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕಾರ್ಯಕ್ರಮದ ಮೊಟ್ಟ ಮೊದಲನೇದಾಗಿ ಒಂದು ನೃತ್ಯ ರೂಪಕವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಒಂದು ನೃತ್ಯ ರೂಪಕ ನಿಮ್ಮ ಮುಂದೆ ಪ್ರದರ್ಶನ ನೀಡಲಿದ್ದಾರೆ. ಇಗ್ನೈಟರ್ಸ್ ಸಂಸ್ಥೆಯ ನಮ್ಮ ಜೊತೆ ಕೈಗೂಡಿರುವಂತಹ ಇಗ್ನೈಟರ್ಸ್ ಸಂಸ್ಥೆ ಇವರು ಹಾಗೂ ಜೆಡಿಯ ಆಯೋಜನೆಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರುತ್ತಿದೆ. ಈ ಸಂಸ್ಥೆಯ ಸದಸ್ಯರುಗಳು ನಿಮ್ಮ ಮುಂದೆ ಒಂದು ನೃತ್ಯ ರೂಪಕವನ್ನು ಮಾಡಲು ಬರ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆನಿ, ನಿಖಿತಾ ಹಾಗೂ ನಿವೇದಿತಾ.
ತಾತ್ಪರ್ಯ: ಹೇ ಓಂಕಾರ ವ್ಯಾಖ್ಯಾನಾದ ಪರಮಾತ್ಮನೇ, ನನ್ನನ್ನು ಅಸತ್ಯದಿಂದ ಸತ್ಯಕ್ಕೆ, ಅಂಧಕಾರದಿಂದ ಪ್ರಕಾಶದೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕರೆದುಕೊಂಡು ಹೋಗು. ನಿಜ ಸ್ನೇಹಿತರೆ, ದೀಪ ಅನ್ನೋದೇನಿದೆಯಲ್ಲ, ಜ್ಯೋತಿ, ಬೆಳಕು, ಇದಕ್ಕೆ ಎಲ್ಲ ಧರ್ಮದಲ್ಲೂ ಒಂದು ಪ್ರಶಸ್ತವಾದ ಸ್ಥಾನ ಇದೆ. ಎಲ್ಲ ಕಾರ್ಯಕ್ರಮದ ಉದ್ಘಾಟನೆಗೂ ದೀಪ ಬೆಳಗ್ತಾರೆ. ಸ್ನೇಹಿತರೆ, ಈ ಒಂದು ದೀಪ ಬೆಳಗುವ ಒಂದು ಪ್ರೊಸೀಜರ್ ಒಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಸಾಂಪ್ರದಾಯಿಕವಾಗಿ ಉದ್ಘಾಟನೆ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ದೀಪ ಬೆಳಗುವ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಬ್ರಾಂಡ್ ಪರೇರಾ ಫಾದರ್ ಇದ್ದಾರೆ. ಇವರು ಇಗ್ನೈಟರ್ ಸಂಸ್ಥೆಯ ನಿರ್ದೇಶಕರಾಗಿದ್ದು ಜನದಾರಿಯೊಂದಿಗೆ ಕೈಗೂಡಿಸಿದ್ದಾರೆ. ಇವರು ಕೆಮಿಸ್ಟ್ರಿ ವಿಭಾಗದಲ್ಲಿ ಗೋಲ್ಡ್ ಮೆಡಲಿಸ್ಟ್. ಇವರು ತಮ್ಮ ಹೈಯರ್ ಸ್ಟಡೀಸ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಲಿ ಮುಗಿಸ್ಕೊಂಡು ಬಂದಿದ್ದಾರೆ. ಇವರು ಪ್ರಸ್ತುತ AICUF ಅಂದರೆ ಆಲ್ ಇಂಡಿಯಾ ಕ್ಯಾಥೋಲಿಕ್ ಯೂನಿವರ್ಸಿಟಿ ಫೆಡರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಅಡ್ವೈಸರ್ ಆಗಿ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಈಗ ನಮ್ಮ ನೆಚ್ಚಿನ ಫಾದರ್ ಆದ ಬ್ರಾಂಡ್ ಪರೇರಾ ಫಾದರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ದಯವಿಟ್ಟು ಚಪ್ಪಾಳೆ ಬೆಳಗೋದ್ರ ಮೂಲಕ, ಹೊಡೆಯೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿ ಉದ್ಘಾಟನೆಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಹಾಗೂ ಇವರೊಂದಿಗೆ ನಮ್ಮ JDಯ ಪ್ರೆಸಿಡೆಂಟ್ ಆಗಿರುವಂತಹ ಸಿರಿಲ್ ಅವರು ಹಾಗೂ ಕಾರ್ಯದರ್ಶಿಯಾಗಿರುವ ಓಂ ಪ್ರಕಾಶ್ ಅವರು ಈ ಒಂದು ದೀಪ ಬೆಳಗುವ ಕಾರ್ಯಕ್ರಮಕ್ಕೆ ಅವರಿಗೆ ಸಾಥ್ ಕೊಡಬೇಕು ಅಂತ ಕೇಳ್ಕೊತೀನಿ. ಪ್ರಶಾಂತ್, we request you to come on the stage for lighting of lamp. Prashant. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಶ್ರೀಯುತ ಲೋಕೇಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ವೇದಿಕೆಗೆ ಸ್ವಾಗತಿಸುತ್ತೇನೆ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೊಡಬೇಕು ಅಂತ ಕೇಳ್ಕೊತೀನಿ. ಲೋಕೇಶ್ ಸರ್. ಸ್ನೇಹಿತರೆ, ಪ್ರಭಾಕರ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಪ್ರಭಾಕರ್ ಸರ್ ಕೂಡ ವೇದಿಕೆ ಮೇಲೆ ಬಂದು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕೆಂದು ಕೇಳ್ಕೊತೀನಿ. ಸ್ನೇಹಿತರೆ, ಚಪ್ಪಾಳೆ. ನಿಮ್ಮ ಚಪ್ಪಾಳೆನೇ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ಫೂರ್ತಿ. ನೀವು ಎಷ್ಟು ಜನ ಚಪ್ಪಾಳೆ ಹೊಡಿತೀರೋ ಅಷ್ಟು ಕಾರ್ಯಕ್ರಮ ಸುದೀರ್ಘವಾಗಿ ನಡೆಯುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹ ನಮ್ಮೊಂದಿಗೆ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಚಪ್ಪಾಳೆ. ಧನ್ಯವಾದಗಳು ಗಣ್ಯರೇ. ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ. ಧನ್ಯವಾದಗಳು ಗಣ್ಯರೇ. ಸ್ನೇಹಿತರೆ, ನಿಮಗೆಲ್ಲ ಒಂದು ಸಂಶಯ ಈಗಲಿಂದ ಕಾಡಿರ್ಬೋದು ಅಂದ್ಕೊಂಡಿದ್ದೀನಿ. ಏನಿದೆರಡು ಸೋಷಲ್ ಅಸೋಸಿಯೇಷನ್ಸು, NGOಸು ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಬರ್ತಾರೆ. ಈ ಒಂದು ಕಲ್ಚರಲ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದಾರೆ? ನಿಜವಾಗ್ಲೂ ಈ ಒಂದು